ನಮಸ್ಕಾರ ವೀಕ್ಷಕರೇ, ನಾನು ಸೌಜನ್ಯ ರಜತ್. ನೀವು ನೋಡ್ತಾ ಇದ್ದೀರಾ ಆದ್ಯಂತ್ ಆರ್ಟ್ ವರ್ಲ್ಡ್. ನಾನು ಮದುವೆಗಳಲ್ಲಿ ನಡೆಯುವಂತಹ ಕೆಲವೊಂದು ಆಚರಣೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೆ. ಅಂತರಪಟ, ಅರುಂಧತಿ ನಕ್ಷತ್ರ, ಕಾಶಿ ಯಾತ್ರೆ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ಫಾಲೋ ಮಾಡಿ. ಇವತ್ತಿನ ವಿಷಯ ಚಪ್ಪರ ಪೂಜೆ. ಚಪ್ಪರದ ಪೂಜೆ ಈ ಆಚರಣೆಯನ್ನು ಮದುವೆಯ ದಿನಾಂಕದ ಮೊದಲು ಮಂಗಳಕರ ದಿನದಂದು ನಡೆಸಲಾಗುತ್ತೆ. ಚಪ್ಪರ, ತೋರಣ ಇವು ಶುಭದ ಸಂಕೇತವಾಗಿದೆ. ಇವುಗಳು ಇಲ್ಲದೆ ಯಾವುದೇ ಶುಭ ಕಾರ್ಯಕ್ರಮಗಳು ನಡೆಯೋದೇ ಇಲ್ಲ. ಚಪ್ಪರವನ್ನು ಮನೆಯ ಮುಂದೆ ಕಂಬಗಳು ಮತ್ತು ಹಸಿರು ತೆಂಗಿನ ಎಲೆಗಳನ್ನ ಬಳಸಿ ನಿರ್ಮಿಸಲಾಗುತ್ತೆ. ಜೊತೆಗೆ ಬಾಳೆ ಕಂಬ ಮತ್ತು ಹೂವಿನ ಮಾಲೆಗಳಿಂದ ಅಲಂಕರಿಸಲಾಗುತ್ತೆ. ಈ ಆಚರಣೆಯನ್ನು ವಧು ಮತ್ತು ವರರ ನಿವಾಸದಲ್ಲಿ ನಡೆಸಲಾಗುತ್ತೆ. ಮನೆಯ ಪ್ರವೇಶ ದ್ವಾರದಲ್ಲಿ ನಿರ್ಮಿಸಿದ ತೆಂಗಿನ ಗರಿಗಳಿಂದ ಮಾಡಿದ ಚಪ್ಪರವನ್ನ ಪೂಜಿಸಲಾಗುತ್ತೆ. ಚಪ್ಪರ ಪೂಜೆಯ ಮಹತ್ವವನ್ನ ಈಗ ತಿಳಿಸ್ತಾ ಇದ್ದೀನಿ. ಶುಭ ಕಾರ್ಯಕ್ರಮದ ಆರಂಭವನ್ನು ಗುರುತಿಸಲು ಚಪ್ಪರ ಪೂಜೆಯನ್ನ ಮಾಡ್ತಾರೆ. ಚಪ್ಪರ ಪೂಜೆಯು ವಧು ವರರು ಪಾರ್ವತಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುವ ಒಂದು ಆಚರಣೆಯಾಗಿದೆ. ಮನೆಯ ಹೊರಗೆ ನಿರ್ಮಿಸಲಾದ ನೆರಳಿನ ರಚನೆಯ ಮೂಲಕ ಈ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಸಮುದಾಯಕ್ಕೆ ತಿಳಿಸಲಾಗುತ್ತೆ. ಜೊತೆಗೆ ಶುದ್ಧತೆ, ಫಲವತ್ತತೆ ಮತ್ತು ಸಮೃದ್ಧಿಯನ್ನ ಪ್ರತಿನಿಧಿಸುತ್ತೆ. ಚಪ್ಪರ ನಿರ್ಮಾಣಕ್ಕೆ ತೆಂಗಿನ ಗರಿಗಳನ್ನೇ ಯಾಕೆ ಉಪಯೋಗಿಸಲಾಗುತ್ತೆ? ತೆಂಗಿನ ಎಲೆಗಳನ್ನ ಮೇಲ್ಚಾವಣಿ, ಬೇಲಿ, ಚಾವಣಿ ಇತ್ಯಾದಿಗಳಿಗೆ ಬಳಸಲಾಗುತ್ತೆ. ತೆಂಗಿನ ಎಲೆಗಳು ಬಾಳಿಕೆ ಬರುವ, ಬಲವಾದ ಮತ್ತು ಜಲ ನಿರೋಧಕವಾಗಿದ್ದು ಬಳಕೆಗೆ ತುಂಬಾ ಸೂಕ್ತವಾಗಿರುತ್ತೆ. ಮತ್ತು ನೈಸರ್ಗಿಕ ಸೌಂದರ್ಯ ಮತ್ತು ತಾಜಾತನವನ್ನ ತರಲು ತೆಂಗಿನ ಎಲೆಗಳನ್ನ ಬಳಸಲಾಗುತ್ತೆ. ಪ್ರಾಚೀನ ಕಾಲದಿಂದಲೂ ಚಪ್ಪರದ ಕೆಳಗೆ ಮದುವೆಗಳನ್ನ, ಶುಭ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತಿತ್ತು. ಇದರ ಹಿಂದೆ ವೈಜ್ಞಾನಿಕ ಕಾರಣವಿತ್ತು. ತೆಂಗಿನ ಗರಿಗಳು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಪ್ರಾಪರ್ಟಿಯನ್ನ ಹೊಂದಿದೆ. ಹೌದು, ತೆಂಗಿನ ಎಲೆಗಳು ತಮ್ಮ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಈ ಎಲೆಗಳನ್ನು ಜ್ವರ, ತಲೆನೋವು ಮತ್ತು ಇತರೆ ಕಾಯಿಲೆಗಳಿಗೆ ಬಳಸಲಾಗುತ್ತಿತ್ತು. ತೆಂಗಿನ ಮರದ ಪ್ರತಿಯೊಂದು ಭಾಗದಲ್ಲೂ ಔಷಧೀಯ ಗುಣವಿದೆ. ಆದ್ರೆ ನಾನಿಲ್ಲಿ ಮಾತಾಡ್ತಾ ಇರೋದು ಚಪ್ಪರದ ಬಗ್ಗೆ. ನಮ್ಮ ಮದುವೆಗಳಲ್ಲಿ ನಡೆಯುವಂತಹ ಎಷ್ಟೋ ಆಚರಣೆಗಳ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ. ಅದರ ಅರ್ಥ ಕೂಡ ನಮಗೆ ಗೊತ್ತೇ ಇರೋದಿಲ್ಲ. ಆ ಅರ್ಥವನ್ನು ಹುಡುಕೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಕೂಡ ತಿಳಿಸಿ. ಧನ್ಯವಾದಗಳು.